ಜಾಲವನ್ನೇ ಕಟ್ಟಿ ಹಾಕಿಕೊಂಡಿರುವ ಜಯಶ್ರೀ ಹೆಸರಿಗೆ ತಕ್ಕಂತೆ ನೂರ್ಮಡಿಯ ಸುಂದರಿ, ಸುರಲೋಕದ ಸುಂದರಿ ರೂಪವನ್ನು ಮೀರಿಸುವ ಆ ಜಯಶ್ರೀಯನ್ನು ನಾ ಎಂದು ಕೆಣಕಿ ದಕ್ಕಿಸಿಕೊಂಡಾಗಲೇ ತಿಳಿಯುವುದು ಆ ವಿಶ್ವನಾಥನಿಗೆ. ವಿಶ್ವ ಲೋಕದ ಭುವನೇಶ್ವರಿಯನ್ನು ಕಟ್ಟಿ ಹಾಕಿಕೊಂಡಿರುವ ಈ ಕರ್ಮೇದನಿಗೆ ಬಂದು ಸಕ್ಕಿನಿಂದ ಮಾತನಾಡಿ ಹೋದೆಯಲ್ಲ, ಅದರ ಸೇಡಿಗಾಗಿ ಆ ಸೇಡಿನ ಕಿಡಿ ನಿನ್ನ ತಂಗಿಯ ಶೀಲಕ್ಕೆ ಧಕ್ಕೆ ಆಯ್ತೆಂದ ತಿಳಿದಪ್ಪ. ದಿನ ದೇವರಿಗೆ ಬರುವ ಜಯಶ್ರೀ ಇನ್ನೂ ಇಷ್ಟೊತ್ತಾದ್ರೂ ಏಕೆ ಬರಲಿಲ್ಲ? ಓಹೋ, ಅವಳೇ ಬಂದಂತೆ ಕಾಣುತ್ತದೆ. ಬರಲಿ ಬರಲಿ, ಬಿರುಗಾಳಿಯಂತೆ ಬೀಸಿ ಆರಗಾಯ ಮಾಡದೆ ಪೂರ್ತಿಯಾಗಿ ಕಚ್ಚಿ ತೀರಿಸಿಕೊಂಡರಾಯ್ತು. ಸರ್, ಸ್ವಲ್ಪ ದಾರಿ ಬಿಟ್ಟು ನಿಲ್ತೀರಾ? ನನಗೆ ದಾರಿ ಬಿಡಿ. ವಾರೆ ವಾ, ಕ್ಯಾ ಸೀನ್ ಹೈ! ತಿಳಿ ನೀಲಿ ಗಗನದಂತೆ ಹೊಳೆಯುವ ಇವಳ ದಿವ್ಯ ದೇಗುಲ, ಆ ಮನ್ಮಥನ ಹೂಬಾಣದಲ್ಲಿ ಮಾಡಿಟ್ಟ ಸೌಂದರ್ಯಾಲಯ, ಮುಖದಲ್ಲಿ ಮಲ್ಲಿಗೆ ಆದರೂ ದೇಹದಲ್ಲಿ ದೇವಲೋಕದ ಅಪ್ಸರೆ. ನಿನಗೆ ದಾರಿ ಬಿಟ್ಟು ಮೇರು ಪರ್ವತವನ್ನೇರಿ ಕುಳಿತುಕೊಳ್ಳಬೇಕೆಂದು ಬಂದು ನಿಂತಿರುವೆನು ಜಯಶ್ರೀ. ನೀ ಬರುವ ಸಮಯ ನೋಡಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ. ನಿಲ್ಲು ಜಯಶ್ರೀ. ಯಾಕೆ ಸರ್, ನನ್ನ ಬಳಿ ಏನು ಕೆಲಸ? ಯಾಕೆಂದು ನನ್ನಲ್ಲೇ ಕೆಲವಿಲ್ಲ ಜಯಶ್ರೀ. ಹರನಿಲ್ಲದೆ ವರನನ್ನು ಪೂಜಿಸಿದರೆ ಎಂತು ಕರುಣಿಸೋನು ಆನಂದ ದೇವರು. ಜೀವವಿರುವ ದೇವರುಗಳೆಲ್ಲ ಕಲ್ಲಾಗಿ ಕುಳಿತಿರುವಾಗ ಅವನಲ್ಲಿಗೆ ಹೋಗದೆ ಈ ನಲ್ಲನಿಗೆ ವಧು ನಾನೆಂದು ಬೇಡಿದರೆ ಮಧು ತುಂಬಿದ ಸಿಹಿ ಜೇನಾಗುವುದು ನಿನ್ನ ಬಾಳು. ನನ್ನ ಮಾತನ್ನು ತಿರಸ್ಕರಿಸಿ ನಡೆದರೆ ನಿನ್ನ ಬಾಳಾಗೋದು ಕಣ್ಣೀರಿನ ಗೋಳು. ದೂರ ಸೈದನಿಂದ ಮಾತನಾಡು ದುರಾತ್ಮ. ನಿನ್ನ ಕಡೆಯಿಂದ ಪಾಠ ಕಲಿಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ. ಯಾರ ಬಾಳು ಗೋಳಿನಲ್ಲಿ ನರಳುತ್ತಿದೆ ಅನ್ನೋದು ನರಪೇತನಿಗೇನು ಗೊತ್ತು? ಹೇಳು, ನನ್ನ ಕೈ ಹಿಡುವ ವರ ನೀನು ಬೈತಾ ಇದೆಯಲ್ಲ, ಆ ಶಿವನ ಹೊರಗಣ್ಣಲ್ಲಿದ್ದಾನೆ. ಬರೋ ಮಾತನಾಡದೆ ಹೊಟ್ಟು ಹೊರಟು ಹೋಗಲು ಬಂದಿಲ್ಲ ಜಯಶ್ರೀ. ಈ ದಟ್ಟವಾದ ಕಾರಣವೆಯಲ್ಲಿ ನೀ ನೊಟ್ಟ ಬಟ್ಟೆಯನ್ನು ಬಿಸಾಕಿ ಯಾರು ಮುಟ್ಟದ ಬಡಿಕೆಯನ್ನು ಕೊಟ್ಟಿ ಕೊಟ್ಟಿ ತಿನ್ನಬೇಕು. ಮುಟ್ಟಿದರೆ ಸುಟ್ಟು ಬೂದಿ ಆಗ್ತೀಯ. ನನ್ನ ಶೀಲಕ್ಕೆ ಏನಾದರೂ ನೀ ಕೈ ಹಾಕಲು ಬಂದಿದೆ ನಿಜವಾದ್ರೆ ಕಾಲಲ್ಲಿರುವ ಮೆಟ್ಟು ನಿನಗಾಗಿ ಕಾದು ಬಂದಿದೆ. ಎಚ್ಚರ! ಏಯ್! ನನಗೆ ಮೆಟ್ಟಿನ ಬೆದರಿಕೆ ತೋರಿಸುವ ಹೊತ್ತು ಸುಳೆ. ಈ ನನ್ನ ಕಾಮದ ಕಿಡಿಗೆ ನೀನು ಬಲಿಯಾಗದಿದ್ದರೆ ನಿನ್ನನ್ನು ಕಟ್ಟಿ ಹೊತ್ತೊಯ್ಯಬೇಕಾಗುತ್ತದೆ ಈ ವೀಟ ಪುರುಷನ ಮಂದಿರಕ್ಕೆ. ಅದು ನಿನ್ನ ಕಡೆಯಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲದ ತಿಳಿದುಕೋ. ಹೇನ ಒಲಿದರೆ ನಾರೆ, ಮೋಣಿದರೆ ಮಹಾಮಾರಿ. ಮಾರಿ ಮುನಿದರೆ ಮಾರಿಯನ್ನೇ ತೀರಾಡಿ ತಮ್ಮ ಶೀಲವನ್ನೇ ಕಳೆದುಕೊಂಡರು ನಿನ್ನಂತ ಅನೇಕ ಜಯಶ್ರೀ
ಮಾನವನ್ನು ಹಾಳು ಮಾಡಿಕೊಳ್ಳಬೇಡ. ನನ್ನ ಪ್ರೇಯಸಿ ಎಂದು ನೀನು ಒಪ್ಪಿದರೆ ಈ ಶ್ರೀಮಂತನ ಸಿಂಹಾಸನದ ಮೇಲೆ ಕೂಡಿಸುವೆ ನಿನ್ನನ್ನು. ಸಿಂಹಾಸನ? ಏನೋ ನೀಚ, ನೀನು ಹೇಳ್ತಾ ಇದೆಯಲ್ಲ ನಿನ್ನ ಸಿಂಹಾಸನ. ನಿನ್ನ ಸಿಂಹಾಸನ ಕೇವಲ ಹಾರ ಕೊಚ್ಚಪ್ಪಲಿಗೆ ಸಮಾನ. ಹೊರದೇಶರಿಗೆ ಆಸೆಗೋಸ್ಕರ ಆ ಬಲೆಗೆ ಬಿದ್ದು ನಿನ್ನ ಕೈ ಹಿಡಿದು ಬಾಳುತ್ತಾಳೆ ಎಂಬುದು ಅದು ನಿನ್ನ ಕನಸಿನ ಮಾತು. ಏನೋ ನೀಚ, ಒಂದು ವೇಳೆ ನೀ ಏನಾದ್ರೂ ಒತ್ತಾಯಿಸಿ ನನ್ನ ಮುಟ್ಟಲು ಬಂದಿದೆ ನಿಜವಾದ್ರೆ ನಿನ್ನಂತ ಕಾಮುಕರ ಬಿಸಿ ರಕ್ತಗಳ ರಾಕ್ಷಸಿ ನಾನಾಗುತ್ತೇನೆ ನೆನಪಿರಲಿ. ರಾಕ್ಷಸಿ ರಾಕ್ಷಸಿ ನೀನಾಗಿ ನನ್ನ ರಕ್ತ ಕುಡಿಯಲು ಬಂದರೆ ನಾನಾಗಿ ನಿಲ್ಲುವೆ ನಿನ್ನ ಗುರು ಶುಕ್ರಾಚಾರ್ಯನಾಗಿ. ಕೃಷ್ಣನನ್ನು ಕಳೆಯಬೇಕೆಂದ ಹೋದ ವೈಕಾಸುರ ರಾಕ್ಷಸ ಕೃಷ್ಣನ ಕೈಯಲ್ಲಿ ಸುಟ್ಟು ಭಸ್ಮವಾಗಿ ಹೋದ. ಈ ಸೃಷ್ಟಿಯನ್ನೇ ನಡೆಸುತ್ತಿರುವ 4 ವೇದಗಳ ಸೋಮರ ಕಸ ಅದೇ ಕೃಷ್ಣನ ಕೈಯಲ್ಲಿ ಸತ್ತು ಹೋದ. ರಾಮಾಯಣವಲ್ಲೇ ಗೆಲ್ಲಬೇಕೆಂದ ಶೂರ್ಪಣಖಿ ರಾಮನ ರೂಪಕ್ಕೆ ಮರುಳಾಗಿ ಆ ಲಕ್ಷ್ಮಣ ತನ್ನ ಮೂಗುತ್ತಲ ಅದರಂತೆಯೇ ನೀನು ರಾಕ್ಷಸಿಯಾಗಿ ನನ್ನ ರಕ್ತದ ಮೇಲೆ ಆಸೆ ಇಟ್ಟಿದ್ದರೆ ನಾ ಸತ್ತು ಹೋದರೂ ಕೂಡ ನಿನ್ನ ಗಲ್ಲದ ಮೇಲೆ ನನ್ನ ಮೂರ್ತಿ ಎತ್ತರದಲ್ಲಿ ಬಿಡಲಾರೆ. ಮೂರ್ತಿ ಕಿತ್ತವರು ಬಂದರು ಅವರನ್ನು ಕತ್ತು ತೆಗೆಯುವ ಶಕ್ತಿ ಹೆಣ್ಣಿನಲ್ಲಿ ಇಲ್ಲದೆ ತಿಳಿದುಕೊಂಡೇನೋ ಕೆಟ್ಟ ಸೂಳೆಯ ಮಗನೇ. ಅದೇ ಹೆಣ್ಣಿಗಾಗಿ ನೀನು ಹೋರಾಡಲು ಬಂದಿದೆ ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ಹೆಚ್ಚಿ ಮೀರಿ ನೀನು ಅದೇ ರೀತಿ ಮಾತನಾಡಿದೆ ನಿಜವಾದ್ರೆ ನನ್ನ ಮುಟ್ಟಲು ತೀರಿಸಿದಂತ ಗಂಡಸ್ತನ ನಿನ್ನಲ್ಲಿದ್ರೆ ಹೀಗೆ ಬಾಲೋ ನನ್ನ ಗಂಡಸ್ತನಕ್ಕೆ ಸವಾಲ್ ಹಾಕಿದರೆ ಅಲ್ಲಿ ನನ್ನ ರುಂಡ ಹೋದರೂ ನಿನ್ನ ತೊಟ್ಟೆಯಾಗಿದ್ದಂತ ತುಟಿ ಕಚ್ಚದೆ ಬಿಡಲಾರ. ಜಯಶ್ರೀ ಈ ನನ್ನ ಕಾಮ ತಡೆಯಲು ಆ ಹುಡುಗಾರನಿಗೆ ಉರಿದು ಬಂದರು. ಲೇ ನನ್ನ ಗಂಡಸ್ತನಕ್ಕೆ ಸವಾಲ್ ಹಾಕಿದರೆ ಅಲ್ಲಿ ನನ್ನ ರುಂಡ ಹೋದರು ನಿನ್ನ ದೇವರಿನ ತುಡಿ ಕಚ್ಚದೆ ಬಿಡಲಾರೆ. ಈ ನನ್ನ ಕಾಮವನ್ನು ತಡೆಯಲು ಆ ಹುಡುಗಾರನೆ ಉರಿದು ಬಂದರು ನಿನ್ನನ್ನು ಬಿಡಲಾರೆ. ಆ ಬ್ರಹ್ಮನ ಬೆದರಿಕೆ ನೆನೆದ ಈ ಬಹದ್ದೂರ ಭೂತ ಪ್ರೇತಗಳಿಗೆ ಹೆದರುವಲ್ಲಿ ಜಯಶ್ರೀ ಒಳ್ಳೆಯ ಮಾತಿನಿಂದ ನೀನನ್ನು ಬರಿದು ನನ್ನ ಪ್ರೇಯಸಿ ಆದರೆ ನಿನ್ನ ಬಂಗಾರ. ಹೇಗಿನ ಕೈ ಬಿಟ್ಟು ಭವನೋ ದುರಾತ್ಮ. ಘನತೆಯ ಮೇಲೆ ಮನಸ್ಸು ಮಾಡಿದ ಕೀಚಕನ ಗತಿ ಏನಾಯ್ತು? ಇನ್ನು ದ್ರೌಪದಿಯ ಮೇಲೆ ಮನಸ್ಸು ಮಾಡಿದ ರಾಸುಕ ಗತಿ ಏನಾಯ್ತು ಎನ್ನುವುದು ಸ್ವಲ್ಪ ಜ್ಞಾಪಕ ಇಟ್ಕೋ. ಆ ಮನ್ಮಥರ ಮಾಯಾಜಾಲಕ್ಕೆ ಬೆದ್ದ ಬೆದ್ದರ ಬೆದರಿಕೆ ನನಗೆ ತೋರಿಸುವೆಯ ಜಯಶ್ರೀ? ಗುರುಪತ್ನಿಯ ಮೇಲೆ ಮೋಹ ಹುಟ್ಟಿಸಿ ಲೋಕಕ್ಕೆ ಚಂದನ ದೋಷಿ ಅಂತ ಜರಿಯಂತೆ ಮಾಡಿದವಳು ಮನ್ಮಥ. ಆಲ್ಯ ಮೇಲೆ ಮೋಹ ಹುಟ್ಟಿಸಿ ಮಧ್ಯರಾತ್ರಿಯಲ್ಲಿ ಹುಂಗದ ಹಾಗೆ ಕೂಗಿ ಆಲ್ಯ ಜೊತೆ ಮೋಸ ಮಾಡಿ ದೇವೇಂದ್ರನನ್ನು ಮಲಗುವಂತೆ ಮಾಡಿ ಆ
ಪದ ನನಗೆ ಎದುರಾದರೆ ಅದನ್ನು ಹಚ್ಚಿ ಕಳೆದು ಬಿಡುವೆ ನಿನ್ನ ಮರ್ಯಾದೆಯನ್ನು. ಮರ್ಯಾದೆ ಕಾಮದ ಕೋಪಿನಿಂದ ನಿಂತಿರುವ ನಿನ್ನಂತ ಕಾಮುಕನಿಗೆ ಮರ್ಯಾದೆ ಕೇಳಲು ಈ ಸಮಾಜದ ವೀರ ಘನತೆಯರು ಬರುತ್ತಾರೆ ನೆನ್ಪಿರ್ಲಿ. ಇದೊಂದು ಧೂಳೆಯರ ಸಮಾಜ ಜಯಶ್ರೀ. ಈ ನಿನ್ನ ಆಳು ಸಮಾಜದಲ್ಲಿ ಎಂತೆಂತ ಮಹಿಳೆಯರು ಮನೆ ಬಾಚಿಕೊಂಡು ಕುಳಿತಿದ್ದಾರೆ ಗೊತ್ತೇ ನಿನಗೆ? ಗಂಡನೆ ಗಂಡದೊಂದು ಬಂಡ ಮಾತನಾಡಿ ಮೆಲ್ಲಗಳಲ್ಲಿ ಉಂಡು ಮಲಗುವ ಬಂಡ ಸೂಳೆಯರಷ್ಟ ಈ ನಿನ್ನ ಆಳು ಸಮಾಜದಲ್ಲಿ. ಗಂಡನ ಕಣ್ಣಲ್ಲಿ ಮಣ್ಣೆ ಹಚ್ಚಿ ಮೆಂಡನ ಕೈ ಹಿಡಿದು ಬಂಡ ರಂಡೆರಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಮೈದುನನೊಬ್ಬ ಮಗನೆಂಬುದನ್ನು ಅರಿಯದೆ ಮೈದುನನ ಮೇಲೆ ಕಾಮದ ಕಣ್ಣಿಸಿದ ಕತ್ತೆ ಹತ್ತಿಗರಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಹಣದಾಸೆಗಾಗಿ ಹರನಂತಿರುವ ಗಂಡನನ್ನು ಹೊರ ಹಾಕಿ ಬಿಟ್ಟ ಪುರುಷನ ಅಂಗ ಸುಖ ಬಯಸಿದ ಬಂಡ ಸೂಳೆಯರಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಹಣದಾಸೆಗಾಗಿ ಹರನಂತಿರುವ ಗಂಡನನ್ನು ಹಾಕಿ ಪರ ಪುರುಷನ ಅಂಗ ಸುಖ ಬಯಸಿ ಮತ್ತೊಬ್ಬನ ಜೊತೆ ಮಲಗಿದ ಮಿನ್ನಂತ ಹೇಸಿಯನ್ನು ಬಯಸಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಅಂದಾಗ ಗರತಿಯಾಗಿ ಹೇಗೆ ಬಾಳುವೆ ಈ ಕಾಮಿನಿಯರ ಕಾಲದಲ್ಲಿ? ಮುಚ್ಚೋ ಬಾಯ್ನ. ಈ ಸಮಾಜದ ವೀರ ಘನತೆಯ ಬಗ್ಗೆ ಇಷ್ಟೆಲ್ಲ ಕೇವಲಾಗಿ ಮಾತನಾಡ್ತಾ ಇದೆಯಲ್ಲ, ನೀನ್ ಎಷ್ಟು ಜನರ ರಕ್ತಕ್ಕೆ ಹುಟ್ಟಿರ್ಬೇಕು ಚಾಂಡಾಲ. ಇದೇ ಮಾತನ್ನ ಸೊಕ್ಕಿನಿಂದ ಮಾತನಾಡ್ತಾ ಇರುವ ನಿನ್ನನ್ನು ಶಿಕ್ಷಿಸಲು ನನ್ನ ದೇವರ ಬಂದೆ ಬರ್ತಾನೆ ನೆನ್ಪಿರ್ಲಿ. ದೇವರು ಆ ಕಾಲ ಎಮರಾಗಲಿ ಕಾಲು ಕೆಳಗಾಗಿ ತೊಳೆದಿರುವ ಈ ಕರ್ಮೇದನಿಗೆ ಆ ದೇವರಂಜಿಗೆ ಜಯಶ್ರೀ ಇದು ಈ ನಿನ್ನ ಆಟ. ಈಗ ಬಿಟ್ಟ ನೀನೆಂದು ಅಪ್ಪದಿದ್ದರೆ ಮುಗಿಯಿತು ನಿನ್ನ ಶೀಲದ ಪಟ. ನನ್ನ ಸೇಡಿನ ಹೋರಾಟದಲ್ಲಿ ಮಾತನಾಡುವ ನೀನ್ಯಾವಲ್ಲಿ? ಹೆದರಿಸಿ ಒಂದು ಹೆಣ್ಣಿನ ಮಾನ ಪ್ರಾಣ ಕಾರಣವಾದವರು ಕಣ್ಣು ಕಿತ್ತು ಮಣ್ಣು ಮುಕ್ಕಿಸಲಿಕ್ಕೆ ಬಂದಿರುವ ನಾನೊಬ್ಬ ಸರ್ಕಾರದ ಹುಲಿ. ಸರ್ಕಾರದ ಹುಲಿ ನಿನ್ನಂತ ಸರ್ಕಾರದ ಹುಲಿಗಳಿಗೆ ಸೋಲಿಸಲು ಸಿದ್ಧನಾಗಿ ನಿಂತಿರುವ ಈ ಕರ್ಮೇದನಿಗೆ ನೀನ್ಯಾವ ಸರ್ಕಾರದ ಹುಲಿಲೇ? ಜಯರಾಮಲ್ಲ, ಇನ್ಸ್ಪೆಕ್ಟರ್ ಜಯರಾಮ್. ಇನ್ಸ್ಪೆಕ್ಟರ್ ಕಾಕಿ ಅರಿವಿ ತೊಟ್ಟು ನೀನು ಡ್ಯೂಟಿಯಲ್ಲಿದ್ದಾಗ ಮಾತ್ರ ಇನ್ಸ್ಪೆಕ್ಟರ್. ಈಗ ನೀನು ನನ್ನ ಕಣ್ಣಲ್ಲಿ ಒಬ್ಬ ಪುಡಿ ರೌಡಿ. ಸಹೋದರನೆಂದು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಈ ಹುಡುಗಿಯ ಕೈ ಬಿಟ್ಟು ಮರ್ಯಾದೆಯಿಂದ ಹೊರಟು ಹೋಗು. ಕೈಬೇಡ ಸಹಾಯಕ ಸ್ಥಿತಿಯಲ್ಲಿ ನಗುಳುತ್ತಿರುವ ಒಂದು ಹೆಣ್ಣನ್ನು ನಿನ್ನಂತ ಕಾಮುಕನ ಕೈಯಲ್ಲಿ ಕೊಟ್ಟು ಹೋಲಿಕೆ ನಾನೇನು ಹೇಳಿಯಲ್ಲ. ನನಗೆ ಸೋದರಾದರೂ ಅಷ್ಟೇ, ಸರ್ಪನಾದರೂ ಅಷ್ಟೇ. ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದರೆ ಅನಾರೋಗ್ಯದಲ್ಲಿ ಅವರ ಎದೆ ಗುಂಡಿಯನ್ನು ಸೇರಿ ಹೊರ ಬರುವ ರಕ್ತದಲ್ಲಿ ಸ್ನಾನ ಮಾಡಿ ಕನ್ನಡ ಭದ್ರ ಭೂಮಿಗೆ ಶಾಂತಿ ಎಂಬ ರಾಷ್ಟ್ರ ಧ್ವಜ ಏರಿಸಲಿದ್ದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಜಯರಾಮ್ನೇ ಅಲ್ಲ. ನನ್ನಂತ ಕಿಲಾಡಿಗಳ ಕೈಯಲ್ಲಿ ಸಿಕ್ಕು ವಿಲವಿಲನೆ ಒದ್ದಾಡಿ ಸತ್ತಿಲ್ಲದೆ ಹತ್ತು ಪಾರಾದಿತ್ತು ಹಾಲಿನ ಹೋಗಿ ಘನತೆ ಗೌರವದಿಂದ ಬಾಳಬೇಕೆಂದಿರುವ ಈ ಕರ್ಮೇದನಿಗೆ
ಅನ್ಯಾಯ ಅಕ್ರಮದಿಂದ ತುಂಬಿ ತುಳುಕುತ್ತಿರುವ ಈ ನಿನ್ನ ಅಧಿಕಾರಕ್ಕೆ ಸವಾಲು ಹಾಕಿ ಎಟ್ಟತನದ ನಿನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನಿನ್ನ ಕಣ್ಣ ಮುಂದೆ ಈ ಹುಡುಗಿಯ ಕೈ ಹಿಡಿದು ನಾ ಬೆರೆಯದಿದ್ದರೆ ನನ್ನ ಹೆಸರು ಕರ್ಮಗೆಟ್ಟ ಕರ್ಮೇಂದ್ರನೇ. ಒಬ್ಬಂಟಿಗೆ ಏಕೆ ಬಂದಿರುವ ಸಾಹೇಬ್ರೆ, ಬೇಟೆಗಾರ ಬಲೆಯಿಂದ ಪಾರು ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಅಷ್ಟರಲ್ಲಿ ಈ ಪಾಪಿ ಬತ್ತ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೀರಾ. ನೋಡಿ ಸಾಹೇಬ್ರೆ, ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ನಿಮ್ಮ ಜೊತೆಗೆ ನನ್ನ ಜೀವನವನ್ನು ಕಳೆಯಬೇಕೆಂದು ತುಂಬಾ ಆಸೆ ಇಟ್ಟಿದೆ. ನೀವು ನನ್ನ ಪತಿಯಾಗಿ ನನ್ನ ಕೈ ಹಿಡಿಬೇಕೆಂದು ಆಸೆ ಆಗಿದೆ. ದಯವಿಟ್ಟು ಇಲ್ಲ ಅಂತ ಮಾತು ಹೇಳಿಬಿಡಿ. ನಿಮ್ಗೆ ಸೆರೆಗಳು ಬೇಕು. ಯಾಕೆ ಸಂತವೇ? ಹಾಗಾದ್ರೆ ಮತ್ತೇಕೆ ಚಿಂತೆ ಮಾಡ್ತೀರಾ? ಒಟ್ಟಿನಲ್ಲಿ ಆ ದೇವರು ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಲ್ಲ, ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಹಾಗಾದ್ರೆ ಈ ತಂಪಾದ ವಾತಾವರಣದಲ್ಲಿ ಇಂಪಾಗಿ ಹಾಡಿ ನನ್ನೊಂದಿಗೆ ಹೋಗಿ ಹಾಡಿ ಬಂದಿದ್ದೇವೆ. ನಿನ್ನಂತ ಪ್ರಳಯ ಪಕ್ಷಿ ಇರುವಾಗ ನನಗೇಕೆ ಹಾಡಿನ ಚಿಂತೆ? ಈ ಸುಳಿ ಗಾಳಿನಲ್ಲಿ ತಂಪಾಗಿ ಬರುವ ಇಂಪಾಗಿ ಒಂದು ಹಾಡನ್ನ ಹಾಡಬಾರದೆ? ನಾನು ಒಬ್ಬಳೆ ಹಾಡಿದ್ರೆ ಚೆನ್ನಾಗಿರೋದಿಲ್ಲ, ನನ್ನ ಜೊತೆ ನೀವು ಮಾಡಿ. ಲಲಗದಯದ ಬಡಿಯಲೆ ದೇವತೆ ಹೋಗಿ ಪೂಜೆ ಹಾಕಲಿಲ್ಲ. ತಂಗಾಡಿಯೇ ತಂಗಾಡಿಯೇ ನೀನೆಂದಿಗೋ ನನಗಾಗಿಯೇ ನಿನ್ನ ಕಣ್ಣಿನ ರೆಪ್ಪೆಯಾಗಿ ನಾನು ಕಾಯುವೆ. ಬಿಸಿಲು ಪಡೆಯುವೆ ಆಚೆರುವೆ. ನಿನ್ನ ಕಣ್ಣಿನ ರೆಪ್ಪೆಯಾಗಿ ನಾನು ಕಾಯುವೆ. ಬಿಸಿಲು ಪಡೆಯುವೆ ಆಚೆರುವೆ. ದೇವಾಲಯ ಕಲಕಾಲ
ಅವನ ತಂಗಿ ರಾಜಶ್ರೀಯನ್ನು ಬೇಕು. ಅಣ್ಣ ತಂಗಿಯೊಡನೆ ಕಾಮವಿಲಾಸವಾಡಿದನೆ ಎಂದು ಈ ಜಗತ್ತೇ ಕೂಗಾಡಿದರು. ಆ ಕೂಗಿಗೆ ಕಿವಿ ಕೊಡದೆ ರಾಗಿಣಿಯಲ್ಲಿ ಶೀಲನ ಸವಿಯದಿದ್ದರೆ ನನ್ನ ಹೆಸರು ಕರ್ಮಗೆಟ್ಟ ಕರ್ಮೇಂದ್ರನೇ ಅಲ್ಲ.
ಯಾವಲೇ ನೀನು ನಿನ್ನ ಕಣ್ಣ ಮನ ಸೇರ್ಲಿ ನಿನ್ನ ಜಡಿ ಜಾಲಿ ಗಿಡ ಸೇರ್ಲಿ ಯಾಕ ಈ ಪೊಲೀಸನ್ನು ಖಬರ್ ಐತಿಲ್ಲ ಯಾಕೋ ಮಣ್ಣ ಪೊಲೀಸ ಅಲ್ಲ ಎದುರಿಗೆ ಹೆಸರು ಬರೋದು ಕಾಣೋದು ಏನಿಲ್ಲ ಕಣ್ಣಾಗ ನೋಡು ಈಗ ನನ್ನ ಹಾಲೆಲ್ಲ ಮಣ್ಣ ಪಾಲು ಮಾಡಿದಿ ಸರಳದ ರೊಕ್ಕ ಉಷ್ಟು ಕೊಟ್ಟು ಹೋಗ್ಬೋದಣ್ಣ ಇಲ್ಲ ಅಂದ್ರ ಪೊಲೀಸ್ ನೌಕರಿಯಿಂದ ಕಿತ್ತರಿಸಿ ಬಿಡ್ತಿ ನೋಡು ಮಾತನಿಲ್ಲ ಏನಿ ಪಶುಪತಿ ಮಗಳ ರೋಷಪತಿ ಪೊಲೀಸನ್ನು ಖಬರ್ ಐತಿಲ್ಲ ನನಗ ಹಾದ ಮತ್ ನನ್ನ ಕೈಯ ಕಾಲ ಕೆತ್ತಿಸ ಮತ್ ನಮ್ಮ ಸಾಹೇಬನ್ ಮುಂದೆ ಹೇಳ್ತಾನ ಯಾಕ ಕಂಪ್ಲೇಂಟ್ ಬರೀ ಅಂದೇನ ಯಾಕೋ ಪೊಲೀಸಪ್ಪ ಹಾಸ್ಬೇಡ ನನ್ನ ಮೇಲೆ ಜಂಪ ಒಂದು ಕೊಡಬಾರ್ದು ಕೊಟ್ಟೆ ನನ್ನ ಮಗನ ಆ ಕಿತ್ತಿ ನೀನು ಮಾರಿ ಕೆಂಪ ಜಲ್ದಿ ರೊಕ್ಕ ಕೊಟ್ಟು ಹೋಗೋ ನೀ ನನ್ನ ಹಂಪ ಏ ಈ ಹುಡುಗಿ ಏನ್ ಆಗ್ತೈತ್ರಿ ನನಗ ಜಂಪ ಈಗ ಕೈಯಾಗ ಕೊಡ್ಬೇಕ್ರಿ ನನ್ನ ಬಂದಕ್ಕಿನ ಪಂಪ ಇಲ್ಲ ಅಂದ್ರ ಈಗ ಹಾಕ್ಬಾರ್ರಿ ನಮ್ಮ ಸಾಹೇಬನ್ ಮುಂದೆ ಕ್ಯಾಂಪ ಏ ಪೊಲೀಸ ಕಲ್ ರೋಗತ್ತೆ ನಿನಗೂ ಸುಳ್ಳು ರೋಗ ಬಂದೈತೇನು ಯಾಕ ಹಂಗ ಮಾತಾಡಕತ್ತೀರಿ ಯಾಕ ಬಾಳ ಮಾತಾಡ್ಬೇಡ ಮಗನ ಸರಳ ನನ್ ಹಾಲಿನ ರೊಕ್ಕ ಕೊಟ್ಟು ದಾಟು ಅಂದ್ಯ ಈಗ ಹಾಕ್ಬಾರ್ರಿ ನಮ್ಮ ಸಾಹೇಬನ್ ಮುಂದೆ ಕ್ಯಾಂಪ ಏ ಹೆಣ್ಣೆ ಹೆಣ್ಣು ಮಕ್ಳು ಹೆಣ್ಣು ಹೆಂದಾಗ ಲಾಟಿಗೆ ಅದೆಲ್ಲ ಸಿಕ್ಕ ಬಾದಿ ತಗೊಂತ ಚಿಗಡಿ ಜೇಬ್ನಾಗ ಇಟ್ಟಿರ್ತೀನಿ ಹೋಗ್ಲಿ ಬಿಡ್ರಿ ಈ ಪೊಲೀಸ್ಗಂತೂ ಹೆಂಗಾರ ಮಳ್ಳು ಮಾಡಿ ಶಿಲು ಹೊಡಿಬೇಕು ನಾನು ಇಲ್ಲ ಅಂದ್ರ ಅವನವನ ಇವ ನನಗೆ ಎಮ್ಮಿದು ಎಲ್ಲಾನು ಕುಡಿಯ ತಗೋದು ಹೋಗ್ಬಿಡ್ತಾನ ಹೆಂಗಾರ ಮಾಡಿ ಹೊಳ್ಳಿಟ್ಟು ಶಿಲು ಹೊಡಿಬೇಕು ಅವಂಗೆ ಈ ಪೊಲೀಸ್ ಮಾಮ ಯಾರಿಗೆ ನಾವು ಅಯ್ಯೋ ಪೊಲೀಸ್ ಮಾಮ ಅಂದಿದ್ದು ನಿನಗ ಪೊಲೀಸ್ ಮಾವ ಎಷ್ಟು ಜೀವ ಹೆಂಗಾಕತಿ ಮಾಮ ಅಂದಿದ್ದು ನಿನಗ ಇಲ್ಲಾಂದ್ರ ಹೋಗುತ್ತಾ ನಿನ್ನ ಪೊಲೀಸ್ ನೌಕರಿ ಯಾಕ ಆಗಿಲ್ಲ ನಾವ್ ನಂಬರ್ ಗಿಂಬರ್ ಅಂತ ಏನೇನ ಕೇಳಕತ್ತಿದ್ದೆಲ್ಲ ಯಾಕ ಹುಚ್ಚಿ ನಿಮ್ಮಂತವ್ರ ಕೈಯಾಗ ನಮ್ ನಂಬರ್ ಸಿಗೋಂಗಿದ್ರ ನಾವ್ಯಾಗ ಮಾಡ್ಬೇಕು ಈ ಪೊಲೀಸ್ ನೌಕರಿನ ಹೆಣ್ಣು ಹೆಂದಾಗ ಲಾಟಿಗೆ ಅದೆಲ್ಲ ಸಿಕ್ಕ ಅಂತ ಈ ಚಿಗಡಿ ಜೇಬ್ನಾಗ ಇಟ್ಟಿರ್ತೀವಿ ಓ ಗೊತ್ತಾತು ಹಿಂಗ್ ಹೇಳಕತ್ತೀಯ ನೀನು ನಾವ್ ಬ್ಯಾರೆ ತಿಳ್ಕೊಂಡಿದ್ದೆ ಹೋಗ್ಲಿ ಬಿಡು ಮಾತಾಡಿ ಬಾಳ ಸುಸ್ತಾಗಿ ಇದ ಹೊರತ್ನಾಗ ಹೊಡಿಗೆ ಹೆಚ್ಚಿಗೆ ಮೇಡಮ್ ಅವರ ಹೇಳ್ರಿ ಮಾಮರ ಕಳ ಎಸ್ ಮಾಡಿರಿ ಒಂದ್ ನಾಲ್ಕು ಆಗ್ಯಾವ ಬಾಯ್ ಮಾಡಿರೇನ್ರಿ ಇಲ್ಲಪ್ಪ ಒಂದ್ ನಾಲ್ಕು ಆಗ್ಯಾವ ಇಲ್ಲ ಅಷ್ಟಿಗೆ ಒಂದ ಇಟ್ಬಿಟ್ಟಿದ್ವಿ ಮಕ್ಕಳ ಆಗ್ಯಾವನ್ರಿ ನಂದಿನ್ನೂ ಮದ್ವೆನೇ ಆಗಿಲ್ಲ ವಯಸ್ಸು ಭಾಳ ಆಗ್ಯಾವನ್ರಿ ಬಾಳ ಏನಿಲ್ಲಪ್ಪ ಈಗ 21 ಚಾಲು ಆಗ್ಯಾವ ನಾ ಯಾರು ಗೊತ್ತನ್ರಿ ಯಾರು ತಿಂದಿತ್ತಂದ್ರ ತಿಂಡಿದ್ರ ಕರೆ ಬಂದಿನಿ ತಿಂದಿತ್ತಂದ್ರ ತಿಂಡಿದ್ರ ಬಾ ತಿಂದಿತ್ತಂದ್ರ ತಿಂಡಿದ್ರ ಕರೆ ಬಂದಿನಿ ಬಲತ್ಕಾರ ಮಾಡ್ತೀರೇನ್ರಿ ಇಲ್ಲ ರೇಪ್ ಮಾಡ್ತೀನಿ ಬಾ
ಹುಂಚಿ ಕಾಯಿಲೆ ಮಾಡ್ತಾರ ಚಿಗಡಿ ಮುಖ ನೋಡು ನಿನ್ನ ಆಗೈತೆ ಕಡಿ ಮಾಡಿ ನೀರತ್ತ ಗಂಗರ छोटी सी बाकी रखी ऐसे जाता थोड़ी देर नीचे चलते ना बटू कंकर बुरा मान जाएंगे चलिए ना
ಆಗಬೇಕು, ಶ್ರೀಮಂತ ಆಗಬೇಕು. ನಾವು ಸಿಗರೇಟ್ ಬೆಟ್ಟಿ ಕಟ್ತೀವಿ, ನೀವು ಸೇರ್ತೀರಿ, ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಗುಟ್ಕಾ ತಂಬಾಕಿನ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಸರಾಯಿ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಕುಡಿತೀರಿ, ಕುಡಿದು ಒಂದಿನ ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಕರ್ಮೇಂದ್ರ, ಕೆಲಸ ಮುಗಿತೇನಂತ ಕೂಗಿ ಕೇಳು. ಭೀಮಾ, ಲೇ ಭೀಮಾ, ಯಾಕೆಲ್ಲರಿ ಕೂಗಿ ಕೆಲಸವೆಲ್ಲ ಮುಗಿತೇನು? ಇನ್ನೂ ಅರ್ಧ ಗಂಟೆಯಲ್ಲಿ ಬೇಗನೆ ಅದನ್ನೆಲ್ಲವನ್ನು ಮುಗಿಸಿ ಪಶುಪತಿಯವರ ಜಮಾಕ್ಕೆ ಕೊಟ್ಟು ಬಿಡ್ರಿ. ನಾವು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬೆಳಗ್ಗೆ ಬರುತ್ತೇವೆ. ಚಿಕ್ಕಪ್ಪ, ನಾವು ಬೆಂಗಳೂರಿಗೆ ಹೋಗಿ ಬರೋದ್ರೊಳಗಾಗಿ ಆ ಇನ್ಸ್ಪೆಕ್ಟರ್ ನನ್ನ ಮಗನೇನಾದ್ರೂ ಇದಕ್ಕೆ ಕಣ್ಣು ಹಾಕಿದರೆ? ಕರ್ಮೇಂದ್ರ, ಕಣ್ಣು ಹಾಕಿದವರ ಕಣ್ಣು ಕೊಡುತ್ತೇನೆಂದು ನಾನು ಅವತ್ತೇ ಭೀಮನಿಗೆ ಹೇಳಿದರೆ ಭೀಮನಿ ಹೇಳಿದರು, ಬ್ರಾಹ್ಮಣ ಶಕ್ತಿ ಅವರಲ್ಲಿದೆ ಚಿಕ್ಕಪ್ಪ. ಇದರ ಬಗ್ಗೆ ನಾವೇ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅಂದರೆ ನಮ್ಮ ಕಾರ್ಯ ಶತಸಿದ್ಧ. ಈ ಮಾತನಾಡಬೇಡವನೇ, ಸಿದ್ಧನೆಂದು ಬಂದವನಿಂದ ಬರುವ ಶಕ್ತಿ ಈ ಭೀಮನ ಬಾಹುಬಲದಲ್ಲಿದೆ. ಏಟಿಗೆ ಎದುರೇಟಾಗಿ ಲಾಠಿ ಪ್ರಹಾರ ಮಾಡಿ ನೀಟಾಗಿ ಶೇರ್ ಮಾಡ್ತಾರ. ಈ ಭೀಮ ನಾವು ಮಾಡುತ್ತಿರುವ ಈ ಕಾರ್ಯಕ್ಕೆ ಆ ಇನ್ಸ್ಪೆಕ್ಟರ್ ಆದ್ರೂ ಬರಲಿ, ಆ ಸರ್ಕಾರ ಎದುರು ಬರಲಿ, ಎಲ್ಲರೂ ಬಂದವರನ್ನು ಕಣ್ಣು ಕೆತ್ತ ಮಣ್ಣು ಮುಗಿಸ್ತಾನೆ ಈ ಭೀಮ. ಶಾಬಾಷ್ ಭೀಮ, ಶಾಬಾಷ್. ಗಂಡನೆಯ ಗಂಡಸರ ಎದೆ ಗುಂಡಿಗೆಯುವನು ಸೀಳುವವನು ನಿಜವಾದ ಗಂಡಸು. ಹಣಕ್ಕಾಗಿ ತೆಗೆದು ಹೆಣವಾಗಿ ಬೀಳುವವನು ಎಂದಿಗೂ ಗಂಡಸರಲ್ಲ. ಭೀಮಾ, ಈಗ ನಮ್ಮ ಶಕ್ತಿಯುಕ್ತಿಗೆ ತಕ್ಕ ಹುಲಿ ಅಂದರೆ ನೀನೇ. ಹುಲಿಗೆ ತಕ್ಕ ಹುಲಿಯಾಗಿ ಬೆಳೆದರಲ್ಲಿ ನಮ್ಮ ಸಾಹಸ ಮುಂದುವರೆದು ಚಿಕ್ಕಪ್ಪ. ಇಲ್ಲಾಂದ್ರೆ ಬೀದಿನಗೂ ಇಲ್ಲಿ ಕೂಡ ಹುಲಿಯಾಗಿ ನಿಲ್ಲುತ್ತೆ ನಮ್ಮ ಪಾಲಿಗೆ. ಇಡೀ ಹುಲಿ ಆಗಿ ನಿಂತರು. ಆ ಹುಲಿ ಹಲ್ಲನ್ನು ಕೇಳುವ ಶಕ್ತಿ ನನ್ನಲ್ಲಿದೆ ಕರ್ಮೇಂದ್ರ. ಯಾವ ಹುಲಿ ಆದರೂ ನಮ್ಮ ಕಾರ್ಯದಲ್ಲಿ ಕುಡುಕಿದರೆ ಗಿಡುಗನ ಗಾಢವಾದ ದೇಹ ಉರುಳಿ ಬಿದ್ದಂತೆ ಆ ಬಡಪಾಯಿಗಳ ದೇಹ ಉರುಳಿಸಿರೋಣ. ಓಕೆ ಓಕೆ, ಜಲದೊಡ್ಡ ನಿಂತವರಿಗೆ ಜಲದಂಕಮಲ್ಲ ಆಗಿ ನಿಂತರೇನೆ ನಮ್ಮ ಸಾಹಸ ಮುಂದುವರಿದು ಚಿಕ್ಕಪ್ಪ. ಇಲ್ಲಾಂದ್ರೆ ನಾವು ನೆಲ ಕೂಡ ಕಳೆದುಕೊಳ್ಳಬೇಕಾಗುತ್ತದೆ. ಯೋಚನೆ ಮಾಡು. ಕರ್ಮೇಂದ್ರ, ವಯಸ್ಸಿನ ಮಟ್ಟದಲ್ಲಿ ನೀನಿನ್ನು ಚಿಕ್ಕವನಾದ್ರೂ ಪರವಾಗಿಲ್ಲ, ನನಗೆ ಒಳ್ಳೊಳ್ಳೆ ಸಂದೇಶನೇ ಕೊಡ್ತೀಯ. ಅದಕ್ಕೆ ನಾನಿನ ಬುದ್ಧಿ ಚಾತುರ್ಯಕ್ಕೆ ಎಂದೇ ಮೆಚ್ಚಿಕೊಂಡಿದ್ದೇನೆ. ಕರ್ಮೇಂದ್ರ, ನೀನು ಹೇಳುವ ಕಾರ್ಯ ನನಗೆ ಅವಶ್ಯವಿಲ್ಲ. ಅದಕ್ಕೆ ನೆಲ ಕಳೆದುಕೊಂಡಿರುವ ಛಲ ಬಿಡುವ ಜಾತಿಯಲ್ಲ ಈ ಧರ್ಮೇಂದ್ರ. ಲಗ 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 ಹೌಲ ಹೌಲ.
ನಾನು ಇಲ್ಲಿ ಮೂವ್ ಮಾಡ್ತಾರಲ್ಲ ಬರ್ತಾರೆ ನಾನು ಜೋಡಿ ಬೆಂಗಳೂರಿಗೆ ಪಶುಪತಿ ಹೇಳ್ಲ 3 ಜನರಿದ್ದರು 100 ಜನರ ಬುದ್ಧಿ ಅವರಿಗೆ ಎಲ್ಲಿದೆ? ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿರಿ, ನಾವು ಆದಷ್ಟು ಬೇಗನೆ ಬಂದು ಬಿಡುತ್ತೇವೆ. ನಿಮಗೇನು ಬೇಕೋ ಎಲ್ಲ ಸಿದ್ಧತೆಯನ್ನು ಮಾಡಿಟ್ಟಿದ್ದೇವೆ. ಬನ್ನಿ ಚಿಕ್ಕಪ್ಪ, ಹೋಗೋಣ. ಕಾಮಂಗತ್ತೆ ಮೂತಿ ಮಾಡ್ಕೊಂಡ ಏನಾಗೈತಿ ನನಗ ಸಾಕು ಮಾಡ್ರಿ ನಿಮ್ಮ ತಲಾಟೆ, ಮೊದಲು ಕೆಲಸ ಮಾಡೋಣ ಬನ್ನಿ. ಮಾಡ್ಬೇಕು ಚಾ ಕುಡ್ತಿದ್ರಿ ಮಂಜಿ ಮುಸ್ತಿದ್ರಿ ನಾಯಿಂದ ನೋಡಕ ಅಧಿಕಾರಿ ಎಂಬ ಖಬರಿಲ್ಲದ ಹಣದಾಸೆ ತೋರಿಸ್ತೀಯಲ್ಲ, ಪಿಸಿ ಅರೆಸ್ಟ್ ಮಾಡಿ ಅವನನ್ನ. ಚಾ 5 ಲಕ್ಷ ರೂಪಾಯಿ ಕೊಡಿ. ಅವನೊಬ್ಬ ಅವಿವೇಕಿ, ಅವನ ಕೈ ಕೆಳಗೆ ಕೆಲಸ ಮಾಡುವ ನೀನೊಬ್ಬ ಅವಿವೇಕಿ. ಎಲ್ಲ ಮುದಿನಾಡ ಮಗನ ಸಾವಿರಾರು ರೂಪಾಯಿ ಆಸ್ತಿಯನ್ನು ಹಣದಾಸೆಗೆ ನಮ್ಮ ಅಪ್ಪನಂತ ಬಾಂಡ ಶ್ರೀಮಂತರಿಗೆ ಎತ್ತಿ ಹಾಕಿ ಬಿಟ್ಟುದಲ್ಲದೆ ಶ್ರೀಮಂತಿಕೆಯ ಸೋಪಾನದಲ್ಲಿ ನೆರೆಯಬೇಕಿದ್ದ ನನ್ನ ಮನೆಯನ್ನು ಕಷ್ಟದಿಂದ ಕೀಳಾಗಿಸಿ ಮಾಡಿಬಿಟ್ರಿ. ಅದೇ ಹಣದಿಂದ ಬಡವರಿಗೆ ಕಾಳು ಸುಳ್ಳಿನ ಮೋಡಿ ಹಾಕಿ ಕೋಟಾ ನೋಟಿನ ರಾಶಿ ಉಗಿದು ಅವರ ಆಸ್ತಿಯನ್ನು ನಿಮ್ಮಂತೆ ಮಾಡಿಕೊಂಡ್ರಿ. ಹಣಕ್ಕಾಗಿ ದಿಕ್ಕುತ್ತಿರುವ ಬಡವರಿಗೆಲ್ಲ ಸೂಳೆಯರ ಸಾಮ್ರಾಜ್ಯವನ್ನು ಕಟ್ಟಿಬಿಟ್ರಿ. ಪಶುಪತಿ, ನಿನ್ನನೆ ಹಾಗೆ ಬಿಡ್ಲ ವಾತು ಲಾಕಪ್ಗೆ ಹಾಕಿ ಸರಿಯಾದ ಮಾರ್ಗ ತೋರಿಸುತ್ತೇನೆ. ಪಿಸಿ ಅರೆಸ್ಟ್ ಮಾಡಿ ಅವನನ್ನು. ನಿಮ್ಮ ಅಪ್ಪ ಬರ್ತಾನೆ ಕಡಿಲ್ಲ ರೊಕ್ಕ ಕೂಡ ಹೋಗೋಣ. ಭೀಮಾನ್ ಯಾವ್ದು ಬಾಯಿ ಆಕಾಶ ಮಾರ್ಗದಿಂದ ಮಾತಾಡಿದ್ದೆ ಇವನೇ ಎಂಬುದೂತ ಇನ್ಸ್ಪೆಕ್ಟರ್ ಯಾರನ್ನು ಕೇಳಿ ಮನೆಯವರಿಗೆ ಪ್ರವೇಶ ಮಾಡಿದೆ. ನಿಮ್ಮಂತ ಕಂತ್ರಿನ ಮಕ್ಕಳನ್ನ ಹಿಡಿಯಾಕ ಯಾರು ಯಾಕೆ ಕೇಳಬೇಕು? ಈ ನನ್ನ ಕನ್ನಡಕ್ಕೆ ಹಾಕಿ ಕವಚ ಹೊಂದಿದ್ದರೆ ಸಾಕು. ಈಗ ಹೇಳು, ನಿನ್ನ ಕೊಬ್ಬಿದ ದೇಹವನ್ನು ಹಿಂಭಾಗ ಮಾಡಿಕೊಳ್ಳಬೇಡ. ಎಲ್ಲಿಂದ ತಯಾರಿಸುತ್ತೀರಿ ಆ ಊಟ ನೋಟು? ಅದನ್ನೆಲ್ಲ ಕೇಳಲಿಕ್ಕೆ ನೀನ್ಯಾರು? ನಿಮ್ಮಂತ ಸಮಾಜಘಾತಕರು ಒದ್ದು ಒಯ್ಲಿಕ್ಕೆ ಬಂದಿರುವ ನಾನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಬರೇ ಇನ್ಸ್ಪೆಕ್ಟರ್ ಅಲ್ಲ, ಸಿಂಹನಿಂದ ನಾಮಾಂಕಿತ ಪಡೆದಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ನಿಮ್ಮ ತಂದೆ ಮುಖ ನೋಡಿ ನಮ್ಮ ಸಣ್ಣದನಿ ಎಂದು ಸುಮ್ಮನೆ ಬಿಡ್ತಾ ಇದ್ದೀನಿ. ಇರದಿದ್ದರೆ ನನ್ನ ಗುಂಡಿನಿಂದ ನಿನ್ನ ಎದೆ ಶೀಲೆ ಆಗ್ತಾ ಇದೆ.
ಹೊಡಿಬೇಕೆಂದಾಗ ಬಣ್ಣ ಬಣ್ಣದ ಹೆಣ್ಣನ್ನು ತಂದು ನಮ್ಮ ಅಪ್ಪನಂತ ಶ್ರೀಮಂತರಿಗೆ ಗಳತಿಯ ಶೀಲವನ್ನು ಸವಿಲಿಕ್ಕೆ ಹಚ್ಚಿಸಿ ಬಿಟ್ರಿ. ಹಣಕ್ಕಾಗಿ ಬಿಕ್ಕುತ್ತಿರುವ ಬಡವರಿಗೆಲ್ಲ ಹೆಂಡ ಸರಾಯಿ ದೊಡ್ಡ ಗುಂಪನ್ನು ಕಟ್ಟಿ ನಿಮ್ಮ ಸರ್ಕಾರದ ಹೊಲಿಯವರಾಗಿ ಬಂದಿರುವ ನನ್ನನ್ನೇ ಕುಣಿನಿಂದ ಶಿವೆ ಎಂದು ಬಗಳಿದೆಯ ಮಗನೇ? ನಿಜ ಬಗಳೋ ಇಲ್ಲ? ಸಾಹೇಬ್ರಿ, ಇದು ಎಷ್ಟಾದ್ರೂ ನಿಮ್ಮ ಮನೆ ಅನ್ನ ತಿಂದ ಬೆಳೆದಿದೆ. ನನ್ನ ತಪ್ಪನ್ನು ಇಲ್ಲೇ ಮನ್ನಿಸಿ ಬಿಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಬಾಯಿ ಮುಚ್ಚು ಬದಮಾಸನ ಮಗನೇ. ನನ್ನ ಮನೆ ಅನ್ನ ತಿಂದು ಬೆಳೆದಿದೆ ಎಂದು ಇನ್ನೊಂದು ಸಾರಿ ಬಗಳಿದರೆ ನಿನ್ನ ಮೈ ಚರ್ಮ ಸುರಿದು ಹಾಕಿಬಿಡ್ತಾ ಇದ್ದೇನೆ. ನಾನು ನಿನ್ನ ದನಿ ಅಲ್ಲ, ನಿನ್ನ ಪಾಲಿನ ಯಮ, ನಿನ್ನ ದನಿ ಆ ಧರ್ಮೇಂದ್ರ. ನಾನು ಈ ಕನ್ನಡ ತಾಯಿಯ ಮಗ. ಒಂದ ಮನೆಗೆ ದ್ರೋಹ ಬಗೆಯುವನೆಂದು ಚೆಂಡೆತ್ತಿ ಹೇಳುವೆ. ಅವರ ಕಂದಲ್ಲಿ ಗುಂಡು ಹಾಕಿ ನಾಡ ತಾಯಿಯ ದ್ವಾರ ಬಾಗಿಲಿಗೆ ನೇಲು ಹಾಕಿ ಬಿಡ್ತಾ ಇದ್ದೇನೆ. ಬಗಳು ಎಲ್ಲಿಂದ ತಯಾರಿಸುತ್ತಿರುವಿರಿ ಕೋಟ ನೋಟನ್ನು? ಅದೆಲ್ಲ ಅವರಿಗೆ ಗೊತ್ತು ಸಾಹೇಬ್ರಿ. ಪಶುಪತಿ, ಬೇಗ ಹೇಳುವೆ, ಇಲ್ಲ ನಿನ್ನ ಕೋಟ್ ಬಟನ್ ಲೂಸ್ ಮಾಡಿಬಿಡ್ಲು. ಅದನ್ನೇ ತೋರಿಸ್ತೀವೋ ಇಲ್ಲ ನಿನ್ನ ಮೇ ಚರ್ಮ ಸುರಿದು ಹಾಕಿಬಿಡ್ಲು. ಎಲ್ಲಿದ್ದಾನೆ ಆ ನಿಮ್ಮ ದೊಡ್ಡ ದನಿ? ಅಲ್ಲಿ ಮಾನ್ ಹೋಗತ್ತಲ್ಲ, ಮಾನ ಬತ್ತಿ ಗಮನ ಹೊಂಟಾರಿ. ಹಂಗ ಇದತ್ರಿ ಗಜಮ ಹಾಕತೈತ್ರಿ. ನೀವು ಮಾಡುತ್ತಿರುವ ಹೇಷ ಕಾರ್ಯವನ್ನು ಹೇಳದಿದ್ದರೆ ನಿಮ್ಮ ದನಿ ಬರೋದ್ರೊಳಗಾಗಿ ನಿಮ್ಮನ್ನು ಮಂಗಳೂರಿಗೆ ಕಳಿಸಬೇಕಾಗುತ್ತೆ. ಜೋಕೆ ಪಿಸಿ ಎಳೆದು ಒಯ್ಯಿರಿ ಇವರನ್ನು. ಸಾಹೇಬ್ರ, ಮಂಗಳೂರಾಗ ಏನತ್ರಿ? ಅಲ್ಲೇ ಕುಯ್ತಿರ ಎಲ್ಲ ಹೇಳತ್ರಿ ಅಲ್ಲಿ ಹುಡುಗ ಕೊಂಡ್ರಪ್ಪ. ಹಾಲು ಬೇಕೇನ್ರಿ? ಹಾಲು ಯಾರಿಬೇಕ್ರಿ? ತಾಜಾ ಹಾಲು ಪಟ ಪಟ ಬಂದ್ರೆ ಸಕ ಸಕ ಪಟ. ಯಾರು ಬೇಕು? ಬರ್ರಿ ಸರ ಸರ ಬಂದು ಪಡ ತುಂಬಿ ಕಳಿಸಿ ಬಿಡ್ತೀನಿ. ಬರ್ರಿ. ಕಿನಾಲ ಮ್ಯಾಗ ಹೆಣಲ್ಲ ಬಡಿಸಿ ಹೋಗಬೇಡ ಹುಡುಗಿ. ಹೌದಾ?
ಇನ್ನು ತಳ್ಳ ತಳ್ಳ ಹೊಳಿತಾವಲ್ಲ ಹಾಕ್ಕೊಂಡಿರಿ ಲಂಗ ದಾವಣಿ ತ್ರಿಲೋಕಮಾತೆ ಎಂತ ಕೆಟ್ಟ ಗಳಿಗೆಯಲ್ಲಿ ನಮಗೆ ಜನ್ಮ ನೀಡಿದೆ ತಾಯಿ. ಹುಟ್ಟುತ್ತಲೇ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಾದಿವೆ ನಾವು. ಆದರೆ ತಾಯಿಯ ಮುಖವನ್ನು ಕೂಡ ನಾವು ನೋಡಲಿಲ್ಲ. ನಾವು ಯಾವ ಪಾಪ ಮಾಡಿದೆವೆಂದು ನಮ್ಮಿಂದ ನಮ್ಮ ತಾಯಿಯನ್ನು ಕಿತ್ತುಕೊಂಡೇ ತಾಯಿ. ಈ ನಮ್ಮ ಕಷ್ಟವನ್ನು ನೋಡದೆ ನಮ್ಮನ್ನು ಕೈ ಹಿಡಿದು ಕಾಪಾಡಬ ನಿನ್ನಲ್ಲೇ ಕೊಡ್ದೆ ತಾಯಿ, ನಿನ್ನಲ್ಲೇ ಕೊಡಿದೆ. ಜಯಶ್ರೀ ಜಯಶ್ರೀ ಯಾಕಪ್ಪ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಅಪ್ಪ, ನೀನು ಅಳತೆ ಅಂಗಡಿಗೆ ಹೋಗಿಲ್ಲ? ದುಡುಕುತನದಿಂದ ಅಡತಿ ಅಂಗಡಿಗೆ ಹೋಗಿ ಎಡುಕು ಮಾಡಿಕೊಂಡು ಬಂದೆನಮ್ಮ. ಹೇಗೆ ಹೇಳಲಿ ಹೇಗೆ ಸಹಿಸಿಕೊಳ್ಳಲಿ ಸಂಕಟವನ್ನು? ನಮ್ಮ ಮಾಲಿನ ಹಣ ಕೊಡ್ಲಿಲ್ವಿಲ್ಲಪ್ಪ? ಮಾಲಿನ ಹಣವನ್ನು ಕೊಟ್ಟರಮ್ಮ. ಆದರೆ ಏನು ಮಾಡೋದು? ಹಣವನ್ನು ಆಳು ಕೆಡುಕೊಂಡು ಬಂದನಮ್ಮ ಈ ಪಾಪಿ. ಅಪ್ಪ, ಏನಾಯ್ತಪ್ಪ ಹಣ? ಕೆಟ್ಟ ಕಳ್ಳರ ಪಾಲಾಯ್ತಮ್ಮ, ಕೆಟ್ಟ ಕಳ್ಳರ ಪಾಲಾಯ್ತು. ಹೆಚ್ಚು ಸಮಯ ತಡೆದಿದ್ದರೆ ಇಂದು ನಿನ್ನ ತಂದೆ ಮುಖವನ್ನು ನೋಡುತ್ತಿರಲಮ್ಮ. ಅಪ್ಪ, ಅಯ್ಯೋ ತಿರುಗಿದೆ, ಏನಿದು? ಸ್ವಲ್ಪ ಮಾಲಿನಲ್ಲಿ ಕೂಡ ರೈತ ಬೇವರು ತುಳಿದರು ಕೂಡ ಅವರಿಗೆ ಕಣ್ಣೀರೇ ಯಾಕೆ? ಯಾಕೆ ದೇವರೇ, ಯಾಕೆ ಬಡವರನ್ನು ಇಷ್ಟು ಗೋಳುಗೊಳ್ತಾ ಇದೆಯಾ? ಆ ದುಷ್ಟ ಶ್ರೀಮಂತರು ಬಡವರನ್ನು ಕಿತ್ತು ಕಿತ್ತು ತಿಂತಾ ಇದ್ದಾರೆ. ಈ ರೀತಿ ಕಿತ್ತು ತಿನ್ನೋಕ್ಕಿಂತ ನಮ್ಮ ಮೂರ ಪ್ರಾಣ ತೆಗೆದುಕೊಳ್ಳಬಾರದೇ ದೇವೇ? ಮಾತಿನ ಮರ್ಮವನ್ನು ಕೇಳಿ ಎಷ್ಟು ದುಃಖವನ್ನು ನಂಬಿಸಿಕೊಳ್ಳಲಮ್ಮ ನಾನು. ನೀನಾಡಿದ ಗಂಡಸರ ಗಂಡನೇ ಮಾತಮ್ಮ, ಗಂಡನೇ ಮಾತಮ್ಮ. ಆಗ ಏನು ಮಾಡುದು ಮಗಳೇ? ನನ್ನ ಹೃದಯ ಕೋಶದಲ್ಲಿ ದುಃಖ ತಾವಾಗಲೇ ಉರಿ ಹತ್ತಿ ಹೇಳುತ್ತಿದೆ ಅಂದಾಗ ಯಾರೇನು ಮಾಡುದಮ್ಮ? ಯಾರಿಂದಲೇ ಏನಾಗುವುದು? ಅಪ್ಪ, ಏನಂತ ಮಾತನಾಡ್ತಾ ಇದೆಯಪ್ಪ ನೀವು? ಹಿರಿಯರಾಗ ನೀವೇ ಈ ರೀತಿ ದುಃಖಿಸಿ ಮಾತನಾಡಿದ್ರಿ. ನಿಮ್ಮ ಮಕ್ಕಳಾದ ನಮ್ಮ ಪಾಡೇನಪ್ಪ?
ಸಹಿಸಿಕೊಂಡು ಹೋದ್ರೆ ನಮ್ಮ ಜೀವನ, ಇಲ್ವಾದ್ರೆ ಮಶಾನಪ್ಪ. ಜಯಶ್ರೀ ಜಯಶ್ರೀ, ನಿನ್ನ ಮಾತಿನ ಮರ್ಮವನ್ನು ಕೇಳಿ ಎಷ್ಟು ದುಃಖವನ್ನು ನಂದಿಸಿಕೊಳ್ಳಲಮ್ಮ. ನೀನಾಡಿದು ಗಂಡನೇ ಗಂಡಸರ ಮಾಕಮ್ಮ. ಮಾತು ಆದರೆ ಏನು ಮಾಡುದು ಮಗಳೇ, ನನ್ನ ಹೃದಯ ಕೋಶದಲ್ಲಿ ದುಃಖದ ವಾಗಣೂರಿ ಹತ್ತಿ ಹೇಳುತ್ತಿದೆ. ಯಾರೇನು ಮಾಡುವುದು? ಅಪ್ಪ, ನಾವೆಷ್ಟು ದುಃಖಿಸಿ ಅತ್ತರು ಕೂಡ ಅಕ್ಕರೆಯಿಂದ ಯಾರು ಎತ್ತಿಕೊಳ್ಳಲಾರಪ್ಪ ಈ ಸಮಾಜದ ಜನ. ಹೌದಮ್ಮ, ಕಷ್ಟದ ಕಣ್ಣೀರಿನಲ್ಲಿ ಕೈ ಕಳೆಯಬೇಕೆಂದ ಶಾಪಗ್ರಸ್ತರಾಗಿ ಹುಟ್ಟಿದ ಈ ದೇಹಕ್ಕೆ ಯಾರು ಎತ್ತಿಕೊಳ್ಳಲಾರಮ್ಮ ಈ ಸಮಾಜ ಜನರದು. ಅಂದು ಹೆಂಡತಿ ಕಿರಿಯ ಮಗನನ್ನು ಕಳೆದುಕೊಂಡಾಗಲೇ ನೋಡಿಕೊಂಡೆಮ್ಮ ಈ ಸಮಾಜದ ಜನರನ್ನು. ಎಷ್ಟು ದುಡಿದು ಸಂಪಾದಿಸಿದ ಹಣ ಕಳೆದುಕೊಂಡಾಗಲೇ ನೋಡಿಕೊಂಡೆ ಈ ಸಮಾಜದ ಜನರನ್ನು. ಹಣ ಕಳೆದುಕೊಂಡು ಹಿಂತಿರುಗಿದ ನಿನ್ನ ತಂದೆಯನ್ನು ಹೊಡೆಯುವುದ ನೋಡಿ ಹಾಗೆ ಕೈ ಕಟ್ಟಿ ನಗುತ್ತಿದೆಯಲ್ಲ ಈ ಕಟುಕ ಸಮಾಜದ ಜನ. ಹಣದಾಸೆಗಾಗಿ ಮುದುಕನನ್ನೇ ಈ ರೀತಿ ಹೊಡೆದರೆ ಹೀಗಾದ್ರೆ ಹೇಗಪ್ಪ, ಹೇಗೆ? ಯಾಕೆ ದೇವಿ ಹೀಗೆ ಕರುಣೆ ಎನ್ನೋದೇ ಇಲ್ವೇ? ಇಷ್ಟು ಚಿತ್ರ ಹಿಂಸೆಕೊಟ್ಟು ಬಡವರನ್ನು ಗೋಳು ವಹಿಸೋಕ್ಕಿಂತ ತಾಯಿ ನೀನು ಬಂಜಿಯಾಗಿದ್ದರೆ ಅದೆಷ್ಟು ಒಳ್ಳೇದಿತ್ತಮ್ಮ. ಎಷ್ಟು ದೈವ ಗೆದ್ದವರೆಂದು ಆಗಲೇ ನೀ ಹೇಳಿದಲ್ಲಮ್ಮ. ಶಿವಪರ ಜೀವವೇ ನಚಿಸಿ ಹೋಗುತ್ತಿರುವಾಗ ನನ್ನಿಂದೇನಮ್ಮ, ನಿನ್ನಿಂದೇನು? ಹೌದಪ್ಪ, ನನ್ನ ಹಿಂದಿನ ಜನ್ಮದ ಕರ್ಮ ನನ್ನನ್ನು ಕಾಡುತ್ತಿದೆ ಅಂದಾಗ ಯಾರೇನು ಮಾಡುವುದು? ಯಾರಿಂದಲೇ ಏನಾಗುವುದು? ಹೌದಪ್ಪ, ಹೌದು. ನೀನು ಹೇಳೋದನ್ನ ಕೇಳ್ತಾ ಇದ್ರೆ ನನ್ನ ಕರುಳೆ ಕತ್ತರಿಸುತ್ತಾಗುತ್ತದೆ ಅಪ್ಪ, ಕತ್ತರಿಸುತ್ತಾಗುತ್ತದೆ. ಆದರೆ ಈ ವಿಷಯ ನನಗೆ ಹೇಳಿ ಅವನಿಗೆ ಈ ವಿಷಯನ ಮುಡಿಸಿದ್ರೆ ಆ ಪಾಪಿಗಳನ್ನು ಸುಮ್ಮನೆ ಬಿಡೋದಿಲ್ಲಪ್ಪ. ಆ ಪಾಪಿಗಳನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಾನೆ ನನ್ನನ್ನ. ಇವನೇ ಹಣ ಕದ್ದರೆಂದು ನನಗೊಂದು ತಿಳಿದಿಲ್ಲಮ್ಮ. ಹಣ ಕಳೆದುಕೊಂಡ ಭಯದಲ್ಲಿ ಸಿಕ್ಕವ್ರನ್ನ ಹಣ ಕೇಳಿದಾಗ ಸಿಕ್ಕವ್ರನ್ನ ಹೊಡೆದು ಕಳಿಸಿದ್ರಮ್ಮ ನನ್ನನ್ನು. ಯಾರ ನಂತು ಕೇಳಬೇಕು? 10 ಪೈಸೆ ಹುಟ್ಟದ ಈ ಕಲಿಕಾಲದಲ್ಲಿ ಒಟ್ಟಿಗೆ ಹಿಟ್ಟಿಲ್ಲದ ತಿರುಗುದು ಬಂತಮ್ಮ ನನಗೆ. ಹಣ ಕಳೆದುಕೊಂಡ ದುರ್ದೈವಿ ಆದ ನಾನು ಈ ಮನೆಯಲ್ಲಿ ಇರಲಾರಮ್ಮ, ಇರಲಾರೆ. ಅಪ್ಪ, ಏನಂತ ಮಾತನಾಡ್ತಾ ಇದೆಯಪ್ಪ? ಎಂತ ಮಾತನಾಡ್ತಾ ಇದೆಯಾ? ಜಗದ ಗಂಡುಗಲಿ ಪುಟ್ಟ ಹುಲಿ ಎನಿಸಿಕೊತ್ತಿರುವ ನನ್ನ ಇದ್ದಾನೆ, ಇನ್ನು ವೀರ ಮಹಿಳೆಯಾದ ನಾನೇನೇನೆ ಅಂದ್ಮೇಲೆ ನೀನು ಇಂಥ ಮಾತು ಹೇಳೋದೇನಪ್ಪ? ಅಣ್ಣ ಬಂದ ಮೇಲೆ ಈ ವಿಷಯ ನಾನು ಹೇಳ್ತೀನಪ್ಪ. ಅಣ್ಣ ಬಂದೇ ಬಿಟ್ಟ, ತಮ್ಮ ಬಂದ. ಏನು ಮಾತನಾಡಿತ್ತು ಸರ್? ಯಾವ ಸುಟ್ಕೇಸ ನನಗೊಂದು ಗೊತ್ತಿಲ್ಲ. ಗೊತ್ತಿಲ್ಲವೆಂದು ಗೊತ್ತಿಲ್ಲ ಹಚ್ಚಿರುವೆ ಯಾವಾಗಲೇ. ಬಸ್ ಸ್ಟ್ಯಾಂಡಿನಲ್ಲಿ ನನ್ನ ಪಕ್ಕದಲ್ಲಿ ಕುಳಿತು ನನ್ನ ಸುಟ್ಕೇಸನ್ನು ಹೊಡೆದುಕೊಂಡು ಬಂದು ಈಗ ನನಗೆ ಮಳ್ಳ ಕುರಿಯಂತೆ ಮಾತನಾಡುವೆನು. ಬಡವ, ಮರ್ಯಾದೆಯಿಂದ ನನ್ನ ಸೂಟ್ಕೇಸ್ ನನಗೆ ಕೊಡುವೆಯೋ ಅಥವಾ ಈ ಸೂರಿಯಿಂದ ಇದು ಸಾಯಿಸಿಬಿಡು. ಸೂರಿಯಿಂದ
ಮಾಡುತ್ತೇನೆ. ಇಂಥೊಬ್ಬ ಮಗನ ಸಾಕ್ಷಿಯಾಗಿ ನಾನು ನಿಮ್ಮ ಸುದ್ದಿಯಷ್ಟು ನೋಡೇ ಇಲ್ಲ ಸರ್. ಇಲ್ಲ ಮಗ ಅವನ್ ಯಾವಲೇ ಅವಿವೇಕನ ಮಗ, ಅವನೊಬ್ಬ ಕಳ್ಳ, ಅವನ ತಂದೆಯಾದ ನೀನು ಮಹಾಕಳ್ಳ. ನೋಡು ಲೋಕನಾಥ, ಕೊಡುವೆಯೋ ಅಥವಾ ನಿನ್ನ ಮೈ ಚರ್ಮ ಸುಲಿಯಬೇಕು. ಮಗಳು ನಿನ್ನ ಹಣವನ್ನು ನೋಡಿದ್ರೆ ತಾನೇ ನನ್ನ ಮಗಳು ತಡಿ ಮಗಳೇ. ನನ್ನ ತಂದೆಯನ್ನು ಹೊಡೆಯಬೇಡಿ. ತಮ್ಮ ಹಣವನ್ನೇ ಕಳೆದುಕೊಂಡು ಬಂದಿದ್ದಾನೆ ಅಂದ್ಮೇಲೆ ನಿಮ್ಮ ಹಣವನ್ನು ತರಲು ಎಲ್ಲಿಂದ ಬಂತು? ನೋಡಿ, ನಿಮ್ಮ ತಂಗಿಯಂತಿರುವ ನಾನು ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ನನ್ನ ತಂದೆ ಸೂರ ನನ್ನ ಅಭಿಮಾನದ ವಿಷಯಗಳನ್ನು ಮಾಡಿದ ನೀವು ನನ್ನ ಪಾಡ ಇಲ್ಲಿವರೆಗೆ ನಿಮಗೆಲ್ಲಿದೆ? ನನ್ನ ಹಣ ಕಳೆದುಕೊಂಡ ರೋಷ ಆಗುತ್ತಿದೆ. ನನ್ನ ಹಣ ನನಗೆ ಕೊಡುವವರೆಗೂ ನಿಮ್ಮನ್ನು ಚಿತ್ರ ವಿಷಯದ ನಡೆಸದೆ ಬಿಡಲಾರೆ. ಲೋಕನಾಥ, ಮರ್ಯಾದೆಯಿಂದ ನನ್ನ ಹಣ ನನಗೆ ಕೊಡುವೆಯೋ ನಿನ್ನ ಮಗಳನ್ನು ಮುಟ್ಟಿ ತೀರಿಸಿ ಬಿಡ್ಲು. ಲೇ ಸಾಹುಕಾರ, ಅನ್ಯಾಯವಾಗಿ ನನ್ನ ಮೇಲೆ ಅಪವಾದ ಹೊರಿಸುವುದಲ್ಲದೆ ನನ್ನ ಮಗಳನ್ನು ಮುಟ್ಟಲು ಹೋದರೆ ನಿನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನಿನ್ನ ಪ್ರಾಣ ತೆಗೆಯಬೇಕಾಗುತ್ತದೆ. ಎತ್ತರ ನಿನ್ನಲ್ಲಿ ಕೆತ್ತಕ್ಕೆ ಕೂಳಿಲ್ಲದೆಂದರೆ ಎಷ್ಟು ಸಕ್ಕು ನಿನಗೆ? ನಿನ್ನನ್ನು ಮೆಟ್ಟಿಸಿ ಬಿಟ್ಟರು ಮಗನ. ಎತ್ತರ ಮುದಕನ್ನು ಮೆಟ್ಟಿಸಿರುವ ಕೆಟ್ಟ ಸುಳಿಯ ಮಗನೇ, ನಿನ್ನ ತಂದೆ ಎತ್ತಿರುವ ನನ್ನನ್ನು ನೀವು ಒದೆಯಬೇಕಾದರೆ ನೀ ನನ್ನ ಸುಳಿಯ ಮಗ ಇರಬೇಕು. ಬಡವ, ನಿನ್ನ ಮಗನಂತ ಸಾವಿರಾರು ಕಡೆಗಣಿಸಬಲ್ಲ ಈ ಕಾರ್ಮೇಂದ್ರನಿಗೆ ಸುಳಿಯ ಮಗನಿದೆಯಾ ಮಗನೇ? ನನ್ನ ತಂದೆಯನ್ನು ಹೊಡಿಬೇಡಿ. ನಿಮ್ಮ ಕಟ್ಕೋರು ಅಣ್ಣ ನೀನು ಬಿಚ್ಚಿ ಬಿಡಬೇಕೆಂದು ಕಟ್ಟಿ ಹಾಕಿಲ್ಲ ಜಯಶ್ರೀ. ನಿನ್ನ ಅಚ್ಚುಕಟ್ಟಾದ ಸುಂದರವಾದ ದೇವನಪ್ಪಿ ನಿನ್ನ ತೊಂಡೆ ಅನಿಲ ತುಟಿ ಕತ್ತಬೇಕೆಂದು ಕಟ್ಟಿ ಹಾಕಿರುವೆ. ನನ್ನ ತೋಳ ಮುದುವ ಗಂಟು ಬಡವಡಿಕೋ ನಿನ್ನ ಮಗಳ ಚರಿತ್ರೆಯನ್ನು. ತುಟಿ ಕತ್ಲ ಅಥವಾ ನಿನ್ನ ಮೂಗು ಕತ್ಲ ಅಥವಾ ನಿನ್ನ ತುಂಬಿದ ಗಲ್ಲಕ್ಕೆ ಚುಂಬನ ಕೊಂಡ ಏನೇನೇ ಯಾವ ತರನಾಗಿ ಸ್ವೀಕಾರ ಮಾಡಲಿ ನಿನ್ನ. ಲೇ ಹೇಳಿ, ನನ್ನನ್ನು ಮಗಳ ಕನಕಲು ನೀನು ಒಬ್ಬ ಗಂಡಸನಲ್ಲಿ ನಿನ್ನಲ್ಲಿ ಗಂಡಸ್ತನದ ಬೇರಿದ್ದರೆ ನನ್ನನ್ನು ಬೀಚಿ ನನ್ನ ಮಗಳಿಗೆ ಅವಮಾನ ಮಾಡು. ಆಮೇಲೆ ಗಂಡಸದ್ದು ಕರಿತೀನಿ. ಈ ರೀತಿ ನನ್ನನ್ನು ಕಟ್ಟಿ ಹಾಕಿ ನನ್ನ ಮಗಳನ್ನು ಕಣಕಲು ನೀನು ಒಬ್ಬ ಗಂಡಸನಲ್ಲಿ ಸೂಳೆರ ಚಪ್ಪಲ ಸಮಾನ ಎಂದು
ಕೈ ಎತ್ತಿ ಹೇಳುತ್ತೇನೆ, ಲೋಕ್ಯ! ಮಾಯವಾದ ಈ ಹುಲಿಗೆ ನಿನ್ನ ಮಾತಿನ ವಾಗ್ದಾನ ಬೇಕಾಗಿಲ್ಲ. ಕಣ್ತುಂಬ ನೋಡಿಕೋ ನಿನ್ನ ಮಗಳ ಚರಿತ್ರೆ. ಲೇ ಧರ್ಮೇಂದ್ರ, ವಯಸ್ಸಾದ ಮುದುಕನನ್ನು ಕಟ್ಟಿ ಹಾಕಿ ಒಂದು ಹೆಣ್ಣಿನ ಶೀಲಕ್ಕೆ ಕೈ ಹಚ್ಚಿ ಆ ಕೋತಿ ಬಿಸಿ ಅರೆಸ್ಟ್ ಮಾಡಿ ಅವನನ್ನು. ಜಯರಾಮ, ನಾನು ನಿನ್ನ ಸಹೋದರ. ಅದನ್ನೆಲ್ಲವನ್ನು ಅರಿತು ನೀನು ನನ್ನನ್ನು ಅರೆಸ್ಟ್ ಮಾಡ್ತೀಯಾ? ತತ್ನಾದೇಶನ ಕೊಲು ಸೋದರಕ್ಕೆ ಸೋದರ, ನೀ ಅಷ್ಟೇ ಯಾಕೋ ದುರಂಕಾರದಿಂದ ನಡೆಯುವ ನಿನ್ನನ್ನು ಕೂಡ ಅರೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಸೊಕ್ಕಿನ ಪ್ರಾಣಿ ಸೋದರನೆಂದು ಕಣ್ಣು ತೆಪ್ಪಿಸಿ ನನ್ನ ಮನೆಯಲ್ಲಿ ಕೋಟಾ ನೋಟು ತಯಾರಿಸಿದ ಮುದುಕನೆಂಬ ಮಮತೆ ತೋರದೆ ಅವನನ್ನು ಕಟ್ಟಿ ಹಾಕಿ ಹಟ್ಟ ಹಾಸನಿಂದ ನಕ್ಕು ಒಂದು ಹೆಣ್ಣಿನ ಶೀಲಕ್ಕೆ ಕೈ ಹಚ್ಚಿ ಕೋಟಿ. ಅಂದು ನಾ ಕೊಟ್ಟ ಶಿಕ್ಷೆ ಇನ್ನೂ ಸಾಲದೆ ಮತ್ತೆ ಪಾಲಿಸಿದೆಯಾ ನಿನ್ನ ಹೇಸಿತನವನ್ನು? ಈ ರೀತಿ ಮಾಡುವ ನೀನೊಬ್ಬ ಗಂಡಸಲ್ಲಿ ಒಳ್ಳೆ ಮಾತಿನಿಂದ ತಲೆ ತಗ್ಗಿಸಿ ಪೊಲೀಸ್ ಸ್ಟೇಷನ್ ದಾರಿ ಹಿಡಿಯೋ ಇಲ್ಲ, ಬೂಟ್ ಗಾಲಿ ಏಟು ಬೆನ್ನಾಗ ಹಾಕಿರೋ ಬಿಸಿ ಆ ಮುದುಕನನ್ನು ಬಿಚ್ಚಿ ಬಿಡಿ, ಇವನನ್ನು ಎಳೆದು ಒಯ್ಲಿ ಗಾಳಿಗೆ. ಜಯರಾಮ, ಹುಲಿಯನ್ನು ಬೇಟೆ ನಿಲ್ಲಿಸಿತು ಅಂತ ತಿಳಿಬೇಡ. ಒಂದು ಸಲ ನಿಂತಂತು ಅಂದ್ಮೇಲೆ ಬೇಟೆ ಶುರು ಅಂತ ಬರ್ತೀನಿ, ಮತ್ತೆ ಬರ್ತೀನಿ. ಜಯಶ್ರೀ, ಈಗ ಬಂದು ಒಂದು ಕಂಪ್ಲೇಂಟ್ ಬರೆದು ಕೊಡು. ಆಯ್ತು ಸರ್. ಮೊದಲು ನಿನ್ನ ವಯಸ್ಸಾದ ನಿನ್ನ ತಂದೆಯನ್ನು ರಕ್ಷಣೆ ಮಾಡು, ನಾನು ಬರ್ತೀನಿ. ಜಯಶ್ರೀ, 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 ಎಂತ ಕಟುಕನ ಹೊಟ್ಟೆಯಲ್ಲಿ ಎಂತ ಕಾಮಧೇನು ಜನಿಸಿರಿ ಅಮ್ಮ. ಅಪ್ಪ ಅಪ್ಪ, ಈಗ ಬಂದೆ ಆ ಮಗನೇ. ಹೌದಪ್ಪ, ಈಗಲೇ ಬಂದು. ಅಪ್ಪ, ಇದೇನಿದು ನಿನ್ನ ಮೈ ಕೈಗಳಿಗೆ ಬಾಸುಂಡೆ? ಇದೇನಪ್ಪ ನಿನ್ನ ತಲೆಯಲ್ಲಿ ರಕ್ತದಾಗಲಿ? ಮತ್ತೇನಾದರೂ ಆ ಧರ್ಮೇಂದ್ರ ಬಂದು ನಿನ್ನ ಮೇಲೆ ಕೈ ಮಾಡಿದರೆ? ಹಾಗಿದ್ದರೆ ಹೇಳಪ್ಪ, ಈಗಲೇ ಹೋಗಿ ಅವನ ದಾಮರ ರುಂಡವನ್ನು ಕತ್ತರಿಸಿ ಹಾಕಿ ಬರ್ತೇನೆ. ಇನ್ನಾರು ಈ ಭೂಲೋಕದಿಂದ ತಪ್ಪಿಸಿಕೊಂಡು ಹಸುರನೋರ್ವ ಇಂದ್ರನ ಮೊರೆ ಹೊತ್ತರು. ಆ ಇಂದ್ರನ ವಜ್ರ ವೈದೂರ್ಯವನ್ನು ಪುಡಿ ಪುಡಿ ಮಾಡಿ ಅವರ ಎದೆಗೊಂಡಿಗೆ ಬಿಸಿ ರಕ್ತ ಕುಡಿದು ಬರ್ತೇನೆ. ಆಗುವುದೆಲ್ಲ ಆಗಿ ಹೋಗಿದೆ. ಮತ್ತೆ ಸತ್ತ ಮಾತನ್ನು ಒತ್ತಿ ಹೇಳುದ? ಏನು ಹೇಳುತ್ತಾ ಇದೆಯಪ್ಪ ನೀನು? ಯಾವುದು ಅದು ಸತ್ತ ಮಾತು? ಇನ್ನು ನಿನಗೆ ಈ ನಿನ್ನ ಮಗನ ಮೇಲೆ ಸಂಶಯ ಉಂಟವೇ? ಅಪ್ಪ, ತಂದೆ ತಂಗಿಯರನ್ನು ಮಡಿಸಿ ಶಾಂಡನಾಗಿ ಬದುಕಲೇ? ಅಪ್ಪ, ನಾನು ನಿನ್ನ ರಕ್ತದ ಹುಟ್ಟಿ ಬಂದದಕ್ಕೂ ಸಾರ್ಥಕವೇನಪ್ಪ? ವಿಶ್ವ, ಯಾಕಪ್ಪ ಬಡತನದಲ್ಲಿ ಬೆಂದು ಹೋದರು ಸೂರ ನನ್ನ ಮಗ ಎಂದು ನಗು ನಗುತ್ತಾ ಹೇಳಿದ ನೀನು ಎಂದು ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಮೊಳನ್ನು ಎರಚುತ್ತಾ ಇದೆಯೇನಪ್ಪ? ಅಪ್ಪ, ನೀನು ನನಗೆ ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿದ ಈ ನನ್ನ ಕರಳು ಈಗ ಒಂದೇ ಸವನ ಕೊರಿಯುತ್ತೀನಿ.
ಹೇಳ್ತೀನಿ ಅಡತಿ ಅಂಗಡಿಯಿಂದ ಹೊರ ಬಂದ ಕ್ಷಣ ಕಳ್ಳ ಕದಿಮರ ಗಲಾಟೆ ಒಳಗೆ ಸಿಕ್ಕು ರಕ್ತದ ತಲೆಯಿಂದ ಮನೆಗೆ ಬಂದೆ. ಆ ಸಮಯದಲ್ಲಿ ಕರ್ಮೇಂದ್ರ ಮನೆಗೆ ಬಂದು ಏನು ಮಾಡಿದನಪ್ಪ ಕೆಟ್ಟ ಕರ್ಮೇಂದ್ರ ತುಂಬಿದ ಸೂಟ್ಕೇಸ್ ಕದ್ದು ತಂದಿರುವಂತ ಹೇಳಿ ಸಿಕ್ಕನ ಚಾಟಿ ಹೊಡೆದು ಬಿಟ್ಟನಪ್ಪ. ಕರ್ಮೇಂದ್ರ ನಾ ಇಲ್ಲದ ಸಮಯವನ್ನು ಸಾಧಿಸಿ ನನ್ನ ತಂದೆಯನ್ನು ಕಟ್ಟಿ ಹೊಡೆದು ಹೋಗಿರುವ ಮಗನೇ, ನಾನು ಈಗ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ. ಅಪ್ಪ, ಈಗ ನನ್ನ ರಕ್ತ ಕುದಿಯುತ್ತಿದೆ, ಕೆರಳುತ್ತಿದೆ, ಆಕ್ರೋಶ ಹುಟ್ಟುತ್ತಿದೆ. ನಿನಗಾದ ಅವಸ್ಥೆಯನ್ನು ಕಂಡು ಈಗಾಗಲೇ ನನ್ನ ಹೃದಯದಲ್ಲಿ ಕಥನೆ ಕುದಿಯುತ್ತಿರುವ ಬೆಂಕಿ ಕಿಡಿಗಳನ್ನು ಈಗಾಗಲೇ ಹೋಗಿ ಅವನ ಹೃದಯವನ್ನು ಬಗೆದು ಅವನ ರಕ್ತವನ್ನು ಭೂಮಿಗೆ ಹರಿಸಿ ಬರುತ್ತೇನೆ. ಏನಪ್ಪ ಈಗ ಅವನು ಹುಲಿಯಾಗಿ ಹೋಗಿದ್ದಾನೆ ಎಂದು ತಿಳಿದು ಏನಪ್ಪ? ಆ ಹುಲಿಗೆ ತಕ್ಕ ಎಂಬುದೇ ನಾನಿದ್ದೇನೆ. ಅವ ಬಡವರನ್ನು ತಿಂದು ಬದುಕಲೆಂದು ನಿಂತಿರುವಾಗ ಈ ಹಸಿರು ಬಂದ ಅವರನ್ನೇ ತಿಂದು ಬದುಕುತ್ತೇನೆ. ನೀಲಣ್ಣ, ನೀನ್ ಮಾಡ್ಬೇಕಿರುವ ಕೆಲಸ ಆ ಇನ್ಸ್ಪೆಕ್ಟರ್ ಮಾಡಿ ಹೋಗಿದಾರಣ್ಣ. ಅಂದರೆ ನಮ್ಮ ತಂಗಿ ನಿನ್ನ ಮಾತು ಅಪ್ಪನನ್ನು ಕಟ್ಟಿ ಹಾಕಿ ಇನ್ನೇನು ಹೊಡಿಬೇಕನ್ನೋ ಅಷ್ಟರಲ್ಲಿ ಆ ಇನ್ಸ್ಪೆಕ್ಟರ್ ಬಂದು ಅವ್ರ ಪಾಪಿಗಳನ್ನು ಅರೆಸ್ಟ್ ಮಾಡಿಕೊಂಡು ಹೋದ್ರು. ಏನು ಹೇಳುತ್ತಾ ಇದೆಯಮ್ಮ ನೀನು? ಅಪ್ಪನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ, ನಿನ್ನ ಮೇಲೆ ಕೆಟ್ಟು ಕಣ್ಣು ಹಾಕಿದರೆ ಆ ಚಾಂಡಾಲ. ಅಪ್ಪ, ನೀನು ಕೊಟ್ಟ ಕಂಪ್ಲೇಂಟ್ ಅನ್ನು ವಾಪಸ್ ಮಾಡಿ ಅವರನ್ನು ಜೈಲಿನಿಂದ ಹೊರ ತಂದು ಆ ಜೈಲಿನ ಮುಂದೆ ಆ ದ್ರೋಹಿಯ ಬಿಸಿ ರಕ್ತ ಕುಡಿದು ಬಿಡುತ್ತೇನೆ. ನಿಲ್ಲು, ಕಾನೂನನ್ನು ಕೈ ತಗೊಳ್ಳೋ ಮೂರ್ಖ ನೀನಾಗಬೇಡಪ್ಪ. ದೀಪ ಏನಿರುತ್ತದ ಉರಿತದೆ, ಕಚೇರಿ ಅದಾವೆ, ಮೇಲಾಗಿ ಜಯರಾಮಿದ್ದಾನೆ. ಇದನ್ನು ಸಲ ನೀನು ತಡೆದುಕೊಳ್ಳಪ್ಪ, ತಡೆದುಕೋ. ಅಪ್ಪ, ಇದೇ ರೀತಿ ಕೋರ್ಟು ಕಚೇರಿಗಳು ಅಂದು ಕಳೆದುಕೊಂಡನಪ್ಪ ನನ್ನ ತಾಯಿ ತಮ್ಮಂದಿರನ್ನು. ಅವರನ್ನು ಗುಂಡಿಟ್ಟು ಕೊಂದಾಗ ಎಲ್ಲಿ ಹೋಗಿದ್ದಪ್ಪ ಈ ನಿನ್ನ ಹಾಳಾದ ಕೋರ್ಟು ಕಚೇರಿ? ಅವು ಈಗ ಇಂಥ ಶ್ರೀಮಂತರ ಕೈಯಲ್ಲಿ ಕೈ ಕೀಲಿಯಾಗಿ ಬಿದ್ದಿದ್ದಾರೆ. ಅಣ್ಣ, ಸಿಟಿನ ಆವೇಶದಲ್ಲಿ ನೀನು ಬುದ್ಧಿ ಕೊಡ್ಬೇಡಲ್ಲ. ನೀನೀಗ ನಮ್ಮ ಮಾತು ಮೀರಿ ಹೋಗಿದ್ದೆ ನಿಜವಾದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ತಂಗಿ 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 ಎಂತ ಕಟ್ಟನ್ನು ಹಾಕಿದೆ ಅಮ್ಮ ನಿನ್ನ ಅಣ್ಣನಿಗೆ. ತಂದೆ ತಂಗಿಯರನ್ನು ವರಿಸಿ ಶಾಣನಾಗಿ ಬದುಕಲೇ ನಾನು ತಂದೆಯ ರಕ್ತಕ್ಕೆ ಹುಟ್ಟಿ ಬಂದದ್ದು ಸಾರ್ಥಕವೇನಮ್ಮ? ಬೇಗ ಮುರಿದು ಹಾಕು ಈ ನಿನ್ನ ಆಣೆಯನ್ನು. ಇದೆಲ್ಲ ಆಟ ಬಿಟ್ಟು ಒಳಗೆ ಬರಪ್ಪ, ನಿನಗೇನ ತಿಳಿಸಿ ಹೇಳುತ್ತೇನೆ.